ನಂದೀಶಿಗೆ ಹೇಳಿ ಕಳ್ಸಿದ್ ನೋಡು. ಲಗು ಲಗು ಹೋಗಪ್ಪ ಮತ್ತೆ ಬಂದು ಅಂದ್ಲ ನಿಮ್ಮ ಅಕ್ಕ ನಿಂತ್ಕೊಂಡ್ಬಿಡ್ತಾಳಲ್ಲಿ ಹುಡುಗ ಕರ್ಕೊಂಡು ಹೆಂಗೆ ಬರೋದಕ್ಕಿ ಅಂತಂದು ಹೇಳಿ ಕಳ್ಸೇನಿ. ಆದ್ರೂ ಒಂದು ತಾಸು ತಯಾರಕನ ಇವ್ನಿಗೇನು ಹೆಣ್ಣು ನೋಡಕ್ಕೆ ಹೊಂಟವೆ ಅನ್ನಂಗೆ ಇವ್ನಿಗೆ ಹೊಂಟಿಲ್ಲ ಇವ್ರು ಅಣ್ಣಗೆ ಹೋಗ ಹೆಣ್ಣು ನೋಡಕ್ಕೆ ಇವ್ನಿಗೆ ಹೋಗೋ ಯಾವ ಥರ ತಯಾರಾಗಿ ಬರ್ತಾನೆ ಏನೋ ಯಾರಿಗೂ ಗೊತ್ತು ಇನ್ನೂ ಬರಲಿಲ್ಲ ನೋಡು. ಪಾಪ ಅದು ಎರಡು ಹುಡುಗರು ಕಟ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೆಂಗೆ ಬರ್ಬೇಕದು ಮನೆಗೆ. ಯವ್ವ ಆರಾಮದೇನ್ಬೇ? ಯವ್ವ ಆರಾಮದನ ನನ್ನ ಮಗಳ. ನೀ ಹೆಂಗದಿ ಬಂಗಾರಿ ಕೂಡ ಇಬ್ರು ಬಂದಿರೇ? ಯಪ್ಪ ರಾಜಕ್ಕೆ ಇಲ್ಲೇ ಇರ್ಬೇಕು ನೋಡ್ರಿ ನೀವಿಬ್ರು. ಅಜ್ಜಿ ನಾನು ಅಪ್ಪಗೆ ಹೇಳ್ದನ ನಾನು ರಜಾ ಮುಗಿಯ ತನಕ ಅಜ್ಜಿ ಒಳಗೆ ಇರೋದು ಅಂತಂದ್ರೆ. ಅಜ್ಜಿ ನಾನು ಹೇಳೇನಿ ಇಬ್ರಿಗೆ ಇರ್ರಪ್ಪ ನಾನು ಬಂಗಾರಿ ಕೂಡ. ಅಲ್ವಾ ಪಾರ್ವತಿ ಯಾಕೆ ಬ್ಯಾಗ್ ತೊಗೊಂಬಂದಿಲ್ಲೇನ? ನಂದೀಶ್ ಯಾಕೆ ಒಳಗೆ ಬರ್ಲಿಲ್ಲಲ್ಲ? ಯವ್ವ ಬ್ಯಾಗ್ ತೊಗೊಂಬಂದಿದ್ನಿ ಅಲ್ಲೇ ಹಿಟ್ಟು ನನ್ನ ಬಾಗಿಲ್ದಾಗ ಇಟ್ಟು ಯಾರ ಕರೆಯಕತ್ರ ಅವ್ನು ಗೆಳೆಯರು ಹೋದ್ ನೋಡಲೆ. ಹೌದೇನ ಬಾ ದೊಡ್ಡ ದೊಡ್ಡ ತಯಾರಕ್ಕೆ ಇದ್ರಾಗ ಬರ್ತೀವ ಮತ್ತೆ ಹೋಗೋಣ ನೋಡ್ರಿ ಹೆಣ್ಣು ನೋಡಕ್ಕೆ. ನಿಮ್ಮಪ್ಪ ಆಗ್ಲೇ ನಾಳೆ ತಡ ಆಕತಿ ಇನ್ನೂ ಬರಲಿಲ್ಲೇನು ಪಾರ್ವತಿ ಪಾರ್ವತಿ ಅಂದೊಂದು ಹೋದ್ರು. ಮತ್ತು ನಾನು ತಡ್ರಿ ಬರ್ತಾಳೆ ಈಗ ಅಂತಂದು ನಡ್ರಿ ಹುಡುಗರಿಗೆ ಮಗ ತೊಳೆದು ಬಂದಿಟ್ಟು ಬಟ್ಟೆ ಚೇಂಜ್ ಮಾಡ್ತಿರ್ಲಿ. ಯವ್ವ ಈಗ ಊರಿಂದ ಬರೋ ಮುಂದೆ ಹಾಕೊಂಬಂದಾರ ಇವ ಇರಲಿ ನಡ್ರಿ ಹೋಗೋಣ. ನಾನೇನು ಚೇಂಜ್ ಮಾಡಂಗಿಲ್ಲ, ಬೇಕಂದ್ರೆ ನೀನೇ ಬೇರೆ ಯಾವ್ದಾರ ಸೀರೆ ಉಟ್ಕೋ ಹಂಗಂದೆ. ಆ ತೊಗೊಳಂಗಾರ ನಾನು ಯಾವ್ದಾರ ಬೇರೆ ಒಂದು ಸೀರೆ ಉಟ್ಕೊಂಡು ಬರ್ತಾನಂತೆ. ಮುಖ ತೊಗೊಂಡು ಒಂದಿಟ್ಟು ಚಾಗಿ ಕುಡಿ ನಡ್ರಿ. ಅಜ್ಜಿ ಮಾಮನ ಮದುವೆ ಮುಗಿಯೋ ತನಕ ನಾನು ಇಲ್ಲೇ ಇರ್ತಾನೆ. ಅಜ್ಜಿ ಮಾಮನ ಮದುವೆಗೆ ನನಗೆ ಹೊಸ ಡ್ರೆಸ್ ಕೊಡ್ಸಾ ಅಜ್ಜಿ? ನನಗೆ ನನ್ನ ಬಂಗಾರಿಗಳ ಬರ್ರಿ ಇಲ್ಲಿ ಇಬ್ರು ನನ್ನ ಮುದ್ದು ಬಂಗಾರಿಗಳು. ನಮ್ಮಜ್ಜಿ ಹೋಗು ನಮ್ಮಜ್ಜದು ಫಸ್ಟ್. ಸಾಕು ಇಬ್ರು ಹೊಡೆದಾಡ್ಬೇಡ್ರಿ, ಹೋಗ್ರಿ ಅಡ್ಕೆ ಹೋಗ್ರಿ ಹೋಗೋಣಂತ ಈಗ. ಪಾರ್ವತಿ ಆ ಹುಡ್ರಿಗೆ ಅಲ್ಲಿ ಹಂಗ ಇದು ಮಾಡ್ತಿದ್ದೀವ ಎಲ್ಲದಕ್ಕೂ ಬಿಗಿ ಮಾಡ್ತೀವಿ, ಅಷ್ಟು ಬಿಗಿ ಮಾಡಬಾರ್ದವ ಪಾಪ. ಇಲ್ಲರ ಅಡ್ಕೆಂದು ಒಂಚೂರು ಇಡಲಿ ಬಿಡು. ಏನು ನೋಡಿ ಹೆಂಗೆ ಸರಿ ಬಿಟ್ಟು ಕೂಳಿಲ್ದಂಗೆ ನೀರಿಲ್ದಂಗೆ ಇದ್ದಂಗೆ ಅದು ಬೇಕಾದಟ್ಟು ಬಿದ್ರು ನೋಡಿ ಹೆಂಗೆ ತೀರ ಓದು ಬರೀ ಅಂತಂದು ಕಾಡ್ಬೇಡವ ಹುಡ್ರಿಗೆ. ಒಂದಿಟ್ಟು ಆಡ್ಕೆಂದು ಚಲೋ ತಂಗೆ ರಸ್ದಾಗ ಒಂದಿಟ್ಟು ಆಡಕರ ಬಿಡು. ಓದೋ ಟೈಮ್ನಾಗ ಓದೇ ಓದ್ತಾವ. ನಡಿ ಹೋಗೋಣ ಈಗ. ನಿಮ್ಮಪ್ಪ ಮತ್ತೆ ತಡಾಕತಿ ಅಂತಂದು ತಡಿ ಒಂದು ಸೀರೆ ಸುತ್ತರ್ಕೊಂಬರ್ತಾನೆ ಯಾವ್ದಾರ ಹೋಗಿ. ನಮ್ಮವ್ಗ ಹುಡ್ರಿಗೆ ಒಟ್ಟ ಬಿಗಿ ಮಾಡಂಗಿಲ್ಲ ನೋಡಿ ಹಂಗೆ ಯಾವ್ದು ಬಿಗಿ ಇರಂಗಿಲ್ಲಲ್ಲ. ಅದಕ್ಕೆ ಅಜ್ಜಿವ್ರು ಅಂತ ಹೊಯ್ಕೊಂತ ಹುಡ್ರು. ಏ ಅಪ್ಪು ಗುಂಡಿ ಯಾವಾಗ ಬಂದ್ರಿ? ಅಜ್ಜ ನಾವೀ ಬಂದ್ವಿ, ನನಗೆ ಅಜ್ಜ ಚಾಕಿ ಕೊಡಿಸ್ಬಾರ? ಬರತ್ಲೆ ಚಲೋ ಆತಲ್ಲ ಚಾಕಿ ತಿನ್ಬಾರ್ದು ಸುಮ್ಮನೆ ನಡ್ರಿ ಹೋಗೋಣಂತ ಮಾಮಾಗ. ಅಲ್ಲಿ ಊರಿಗೆ ಹೋಗೋದು ಅಲ್ಲಿ ಚಾಕಿ ಅಲ್ಲಿ ಹಣ್ಣು ಎಲ್ಲ ಕೊಡ್ತಾರೆ ತಿನ್ವಂತ್ರಿ ಅಂತ. ಇಲ್ಲ ಆಟ ಆಡ್ಕೋರೇನ ಎಲ್ಲೂ ಹೋಗ್ಬಾಡ್ರಿ. ಪಾರ್ವತಿ ಯಾವಾಗ ಬಂದಿ? ಯಪ್ಪ ಈ ಬಂದೆ ಆಶೀರ್ವಾದ ಮಾಡಿ. ಸುಖವಾಗಿರುವ 100 ಕಾಲ. ಯಾವಾಗ ಬಂದ್ರಿ? ಯಾಕೆ ಶಿವನ್ ಕರ್ಕೊಂಡ್ಬರ್ಬೇಕಿತ್ತಿಲ್ಲ? ಯಪ್ಪ ನಿನ್ನೇನು ಹೇಳಿಲ್ಲೇನು ಅವ್ರಿಗೆ ಹೊಲ್ದಾಗ ಭಾಳ ರಗಡ್ ಕೆಲಸ ಬಿಡಯಪ್ಪ. ಹಾಗಾಗಿ ನನ್ನ ಕಳಿಸಿದ್ರು ಹುಡ್ರದೊಂದು ಸಾನ್ ರಜೆ ಐತಲ್ಲಪ್ಪ. ಅಜ್ಜಿ ಮನೆ ಅಂತ ಕುಣಿಯಾಕತ್ತದ್ವ. ಹಾಗಾಗಿ ಮತ್ತೆ 2 ಕೆಲಸ ಕತ್ತಿ ಹೋಗಿ ನೀನ ಅಂತ ಅಂದ್ರೆ ಹಾಗಾಗಿ ನಾನು ಬಂದೆಪ್ಪ. ಅಂತ ಹೋಗು ತಯಾರಾಗು. ನಿಮ್ಮವು ಎಲ್ಲೋದ್ಲು? ಅವ್ವ ಸೀರೆ ಬೇರೆ ದುಡ್ಕೊಂಡ್ಬರ್ತಾನೆ ಅಂತಂದು ಹೋಗೈತಿ. ನಾನು ಎಲ್ಲ ರೆಡಿ ಅದನಪ್ಪ. ಹುಡ್ರು ಮನ್ಯಾಗ ರೆಡಿ ಮಾಡ್ಕೊಂಬಂದಾನಿ. ಇನ್ನೇನು ಹೋಗೋದು ನೋಡು. ಮತ್ತೆ ನಡ್ರಿ ಹೋಗೋಣ. ಮತ್ತೆ ತಡಾಕ ತೀರ ಕೆಟ್ಟ ಬಿಸಿಲತ್ತಿ ಮೇಲೆ ಹೋಗೋದೇನು ಈಗ ಹೋಗೋಣ ನಡ್ರಿ. ಹ್ಞೂನಪ್ಪ. ಅಯ್ಯೇ ತಡ್ರಿ ನನ್ನ ಬಿಟ್ಟೋಕ್ಕಿರಿ ಹಂಗೆ ನನ್ನ ಮಗ ಹೆಣ್ಣು ನೋಡೋದು ನಾನು ಇರಕಬೇಕು ಮೇನಲ್ಲ ನಾನು. ಯಾವುದಿದು ಶೇರಿ ರವಾಣಿ? ಶರೀರ ವಾಣಿ ಅಲ್ಲ ದೊಡ್ಡ ದೇಹದ ವಾಣಿದು. ನಿಂದ್ರಿ ಬಂದೆ ಯಪ್ಪ ಬರ್ತಾಳ ತಡಿ ಅವು ಹೋಗೋಣ ರೀ. ಬೀಗ್ರು ಬಂದ್ರೆ ಅನಿಸ್ತೈತಿ. ಬರ್ರಿ ನಮಸ್ಕಾರ. ಬರ್ರಿ ಒಳಗೆ ಬರ್ರಿ. ನಮಸ್ಕಾರ ರೀ. ಅದ ಶೇಖಪ್ಪ ಹೇಳಿದ್ನಲ್ಲ ಹಾಗಾಗಿ ಬಂದ್ವಿ. ಅವನು ಕರೆದ್ವಿ ರೀ, ಬರೋಕ್ಕಾಗಲಿಲ್ಲ ಪಾಪ ಅವನು. ನಾವ ಬಂದ್ವಿ ನೋಡಿ ಹೋದ್ರಾತ. ಮತ್ತು ಅವನದು ಬೇರೆ ಕೆಲಸ ಇತ್ತಂತ್ರಿ ಹಾಗಾಗಿ ಬಂದ್ವಿ ನಾವು ಕರ್ಕೊಂಡು ಹುಡುಗನ್ನು. ಈಕೆ ನೋಡ್ರಿ ನನ್ನ ಮಗಳು, ನನ್ನ ಮೊಮ್ಮಕ್ಕಳು ರೀ ಅವು 2 ಬಂಗಾರದಂತಾವು. ಹೌದೇನ್ರಿ ನಿಮ್ಮ ಮಗಳು? ನಿಮ್ಮ ಮಗ ಅದ ನೋಡ್ರಿ ಗಂಡಕ್ಕೆ ಚಂದಾಗಿ. ಮೊಮ್ಮಕ್ಕಳು ಭಾಳ ಚಲೋ ಅದ ನೋಡ್ರಿ. ಮತ್ತು ಹುಡುಗ ಇವನ ನೋಡ್ರಿ ನನ್ನ ಮಗ ಬಸವರಾಜ ಅಂತಂದೆ. ನಮ್ಮ ಪ್ರೀತಿಯಿಂದ ಬಸವ ಅಂತ ಕರಿತೇನೆ ರೀ. ಹೌದ್ರಿ. ಅಣ್ಣರ ಆರಾಮ್ ರೀ? ಹ್ಞೂ ಆರಾಮದ ನೋಡಿ. ನೀವು ಆರಾಮದಿರಾ? ನೀವು ಆರಾಮ್ ರೀ? ಆರಾಮದವ್ರಿ. ಕುಂದ್ರಿ ಅಕ್ಕಾರ ಎಲ್ಲರೂ ಕುಂದ್ರಿ. ಇಲ್ಲಿ ಈ ಕಡೆ ಶಕುಂತಲಾ ಬಂದ್ರಿ. ಮತ್ತು ಎಲ್ಲರಿಗೂ ಉಪ್ಪಿಟ್ಟು ಮಾಡಿಸಂದಿದ್ದೇನು ಮಾಡಿಸಿ. ಮತ್ತು ಫಸ್ಟ್ ಹೆಣ್ಣು ತೋರಿಸ್ಬಿಡೋಣ, ಆಮೇಲೆ ಉಪ್ಪಿಟ್ಟು ತಿಂತಾರೆ. ಹ್ಞೂ ರೀ ಆಯ್ತು. ಮತ್ತೆ ಹೋಗಿ ನಮ್ಮ ಗೀತಾ ಕರ್ಕೊಂಬರ್ತಾನ್ರಿ. ಅಕ್ಕರ ಕುಂದ್ರಿ ಎಲ್ಲ ಕುತ್ಕೋರಿ. ಹುಡುಗಿ ಕರ್ಕೊಂಬರ್ತಾನೆ ರೀ ಹೋಗಿ. ಆಯ್ತು ರೀ. ಯವ್ವ ಬೇ ಮನೆ ಅಡ್ಡಿಲ್ ಬಿಡಬೇ ಚಲೋನ ಐತಿ ಮನೆ. ಮಂತೆ ಅನ್ನ ಚಲೋ ಇರ್ಬೇಕು ಬೇ. ಅವ್ರ ಹತ್ರ ಸಂಸ್ಕಾರ ಭಾಳ ಚಲೋ ಐತಿ. ಹ್ಞೂವಾ ಹಾಗಾಗಿ ಮತ್ತೆ ನೋಡೋಣ ನೋಡಿ ಮತ್ತೆ ಏನಿದ್ರು ಮುಂದೆ ಮಾತಾಡೋಕೆ ಬರ್ತೈತಿ ಅಂತಂದು ಒಪ್ಕೊಂಡಿದ್ದೆ. ಚಲೋನ ಐತಿ ಅನಿಸ್ತೈತಿ. ನೋಡೋಣ ಹುಡುಗಿ ಹೆಂಗದಾಳ ಅನ್ನೋದು. ಮತ್ತು ನಿಮ್ಮ ಅಣ್ಣಗೆ ಮನಸ್ಸು ಬರ್ಬೇಕಲ್ವಾ ಹುಡುಗಿ? ಅಲ್ಲಿ ನೋಡ್ಬೇವ ಅಣ್ಣನ ಮನಸ್ಸು ಬರ್ಬೇಕಾಗಿಲ್ಲವ ಅಂತ ನೀನು ಕೇಳಾಕತ್ತಿ. ಅವನಲ್ಲೇ ನಗಾಕತ್ತಾನ ಬೇ. ಇನ್ನು ಹುಡುಗಿ ನೋಡ್ಲಿದ್ದಾಗ ಅವನಿಗೆ ಎಷ್ಟು ನಗಾಕತ್ತಾನ ಅಂದರೆ ಹುಡುಗಿ ನೋಡಿ ಒಪ್ಕೊಂತ ಅಂತಗ. ಈಕಿನ ನೋಡ್ರಿ ನಮ್ಮ ಮಗಳು ಹೆಸರು ಗೀತಾ ಅಂತಾರಿ. ಮೊನ್ನೆ ಏನೋ ಪರೀಕ್ಷೆ ಬರ್ದಾಳ್ರಿ 10th ಪರೀಕ್ಷೆ ಮುಗ್ದಾತ್ರಿ. ಈಕಿನ ನೋಡ್ರಿ ನಮ್ಮ ಹುಡುಗಿ. ಹುಡುಗನ ನೋಡ್ರಿ ನೀವು ನೋಡ್ರಿ. ಏನಾರ ಕೇಳಂಗಿದ್ರೆ ಕೇಳ್ರಿ. ಎಲ್ಲ ಅಡುಗೆ ಮಾಡಕ್ಕೆ ಬರ್ತೈತೇನು? ಬರ್ತೈತ್ರಿ ಎಲ್ಲ ಅಡುಗೆ ಮಾಡೋಕೆ. ಎಲ್ಲ ಅಡುಗೆ ಕಲ್ತಾಳ ನೋಡ್ರಿ. ಒಂದು ಬರಂಗಿಲ್ಲ ಅನ್ನಂಗಿಲ್ಲ. ಎಲ್ಲ ಥರದ ಅಡುಗೆನೂ ಮಾಡ್ತಾಳೆ. ಮನೆಯಾಗಿನ ಮಾಡ್ಕೊಂಡು ಹೋಗ್ತಾಳ. ಆಮೇಲೆ ಹೊಲ್ದಾಗಿನ ಏನಾರು ಕೆಲಸ ಇದ್ರೂ ಮಾಡ್ತಾಳ್ರಿ. ಹಂಗೆ ನಾವು ಒಂದಕ್ಕೆ ಕೆಲಸಕ್ಕೆ ಇದು ಮಾಡಿಲ್ರಿ. ಈಗ ಎಲ್ಲ ಕೆಲಸನ ಕಲ್ಸೇವ್ರಿ. ಒಂದು ಸ್ವಲ್ಪ ಸೂಕ್ಷ್ಮ
ಅದಾಳ ಆಟ ರೀ ಮನಸ್ಸಿಗೆ ದೌಡ್ ತಗೊಂಡ್ಬಿಡ್ತಾಳ್ರಿ ಏನಾರ ಅಂದ್ರೆ ಹಾಡಿದ್ರೆ ಅದೊಂದು ಈಟ್ರಿ ಇಲ್ಲಕ್ರೆ ಎಲ್ಲ ಬದುಕು ಮಾಡ್ಕೊಂಡು ಹೋಗ್ತಾಳ್ರಿ ನಮ್ಮ ಹುಡುಗಿ ಮತ್ತಿನ್ನೇನು ನಮಗೂ ಹುಡುಗಿ ಇಷ್ಟ ಆದ್ಲ ಮತ್ತು ನಮ್ಮ ಬಸ್ಸಿಗೂ ಇಷ್ಟ ಆದ್ಲ ಅನ್ನಿಸ್ತೈತಿ ಅವನು ಇದು ಮಾಡಕತ್ತಾನ ಮತ್ತು ಮುಂದದು ಕೆಲಸ ನೋಡ್ಕೊಂಡು ಅಂತ ತಗೊಳ್ರಿ ಹಂಗಾರೆ ಮತ್ತು ನಾವಿನ್ನು ಬರ್ತೇವೆ ಅನ್ಕ ಇಡಕ್ಕೆ ಬರ್ತೇವೆ ಅಷ್ಟೇ ಮತ್ತು ಏನು ಅನ್ನೋದನ್ನ ಹೇಳ್ತೇನೆ ನಾನು ಆತ್ರಿ ಗೀತಾವ್ ನೋಡ್ರಿ ಮದುವೆ ಇಷ್ಟ ಇಲ್ಲ ಅಂತ ನೋಡಿ ಹುಡುಗನ ಕಡೆ ಏನತ್ರಿ ನೋಡಕತ್ತಾಳ ನೋಡು ನೀನು ಅಷ್ಟು ಹೇಳಿದ್ರನ್ನ ತಿರ್ಗಾಕವರ್ಲೇನ ಅವ್ರು ಹೋಗೋ ತನಕ ಹಂಗೆ ನೋಡಕತ್ತಾಳ ಹೋಗಬೇವಾ ನೀನು ಏನ್ರಿ ಅಂದ್ರೆ ನಮ್ಮ ಗೀತಾವ್ಗ ಹುಡುಗ ಇಷ್ಟ ಆದ ಅನಿಸ್ತತಿ ಮತ್ತು ಮುಂದೆ ಏನು ಕಾರ್ಯಕ್ರಮ ಐತಲ್ರಿ ಎಲ್ಲ ಚಲೋ ಹೊತ್ತಾಗ ಮಾಡ್ಕೊಡ್ಬೇಕ್ರಿ ಹಣಕಾಯಿ ಯಾವಾಗ ಇಡಕ್ಕೆ ಬರ್ತಾರೆ ಕೇಳೋಣ ಬೀಗ್ರನ್ನ ಫೋನ್ ಮಾಡಿ ಸಂಜೆ ಮುಂದೆ ಕೇಳಿದ್ರೆ ಆತ್ಬೇಕಂದ್ರೆ ಹಣಕಾಯಿ ನಾಳೆ ಇಡಕ್ಕೆ ಬಂದ್ರೆ ಬರ್ಲೇಬೇಕಂದ್ರೆ ಹೌದಿಲ್ಲ ಎಷ್ಟು ಲಗೋಕತ್ತ ಅಷ್ಟು ಲಗು ಮದುವೆ ಮಾಡಿಕೊಟ್ರೆ ಆತಪ್ಪ ನಮ್ಮ ಮುಂದೆ ಹೊಲ್ಮನೆ ಕೆಲಸಗಳು ಇರ್ತಾವೆ ಈಗ ಮತ್ತು ಕೇಳಿ ನೋಡ್ಬಿಟ್ರೆ ಸಂಜೆ ಮುಂದೆ ಮತ್ತು ನಂದು ನನ್ನ ಗೀತಾವ್ಗೆ ಏನು ಹುಡುಗ ಇಷ್ಟ ಆಕಾನೋ ಇಲ್ಲೋ ಅಂತ ನನಗೂ ಒಂದು ಚಿಂತಿತ್ತಪ್ಪ ಚಲೋನ ಆತಕ್ಕಿಗೆ ಇಷ್ಟ ಆದ ಸಂಜೆ ಮುಂದೆ ಮಾಡಿದ್ರೆ ಆತು ತಗೋಂಗಾರ ಹ್ಞೂ ರೀ ಆತು ಅಲ್ಲ ಅವ್ರೇನು ಮುಂದೆ ಕೊಡ್ತಗೊಳೋದು ಏನು ಮಾತಾಡೇ ಇಲ್ಲ ಬೀಗರು ಏನು ಕೇಳೇ ಇಲ್ಲಪ್ಪ ಅಯ್ಯ ಈಗಲ್ಲ ಹಣಕಾಯಿ ಇಡಕ್ಕೆ ಬರ್ತಾರಲ್ಲ ಮತ್ತು ಅವಾಗ ಮಾತಾಡ್ಕೊಂಡು ಹೋಗಾರ ಏನು ಅನ್ನೋದು ಏನು ಅಂತ ಅನ್ನೋದು ನಮ್ಮ ಕೈಯಿಂದ ಏಟಕ್ಕೆ ತಟ್ಟು ನಾವು ಕೊಡೋದಪ್ಪ ಮತ್ತು ಮಗಳು ಅಂದೇಲಿ ಬಿಟ್ಟು ಹೋಗಿದ್ದೇನೆ ರೀ ಅದು ಏನೋ ಚಲೋ ಬಿಡು ಅಲ್ಲ ಇವು ನಿನ್ನ ಮಗಗೆ ಇವತ್ತು ಮನೆಗಿರೋ ಅಂತಂದು ಹೇಳೋಕ್ಕಾಗಲಿಲ್ಲ ನಿನಗೆ ಹೇಳಿದ್ನಿ ರೀ ಅವನು ಮತ್ತು ಗಾಡಿದು ಇವತ್ತು ಬಾಡಿಗೆ ಭಾಳ ತುರ್ತೈತೆ ಬೇವ ನಾನು ಹೋಗಕ್ಕೆ ಬೇಕು ಮತ್ತು ಹೋಗ್ಕೊಂಡು ತಗೋ ಮತ್ತು ಏನಾರು ಹಣಕಾಯಿ ಇಟ್ಟರೆ ಮಾಡಿದ್ರೆ ಬರ್ತಾನಂತ ಅಂತ ಅಂದ ಅವನು ಭಾಳ ಖುಷಿ ಪಟ್ರಿ ತಂಗಿ ತಿಂಗ ಚಲೋನ ಆತ್ ಬಿಡ ಬೇವ ಎಲ್ಲರೂ ಒಂದು ಕಡೆ ಚಲೋ ತಂಗಿದ್ಲು ಅಂದ್ರೆ ಅಷ್ಟೇ ಸಾಕು ಅಂದ ಸರಿ ತಗೋ ಹಂಗಾರ ಯವ್ವ ನನ್ನ ಮಗಳಿಗೆ ಒಂದು ಒಳ್ಳೆ ವರ ಬರಾಕತ್ತೈತಿ ದೇವ್ರೇ ಕಾಪಾಡಪ್ಪ ಎಲ್ಲ ಒಳ್ಳೇದಾಗ ಮಾಡಪ್ಪ ನನ್ನ ಮಗಳನ್ನ ಚಲೋ ತಂಗ ನೋಡ್ಕೊಳಪ್ಪ ಗಂಡನ ಮನ್ಯಾಗ ಎಲ್ಲ ಒಳ್ಳೇದಾಗ ಮಾಡಪ್ಪ ದೇವ್ರೇ ಬೇವ ಏನೋ ಮಾತಾಡ್ಕೊಳಕತ್ತಿಲ್ಲ ಯಾಕೆ ಗೀತನ್ನ ಏನೋ ಅನ್ನಕತ್ತಿ ಗೀತಾಗ ಒಳ್ಳೆ ವರ ಕೊಡಪ್ಪ ಏನೋ ಅಂತಂದು ಏನಾಯ್ತು ಬೇ ಅಯ್ಯಯ್ಯ ನಿನ್ನೆ ನೀವು ಹೋದ ನೀವು ಇವತ್ತು ಬಂದಿ ನೋಡಪ್ಪ ಏನು ಗಾಡಿಗೆ ಹೋಗಿದ್ದೆ ಹಂಗೆ ಹ್ಞೂ ಬೇವ ಗಾಡಿಗೆ ಹೋಗಿದ್ನೆ ಹಾಗಾಗಿ ಯಾಕೆ ಗೀತಾ ನೋಡಕ್ಕೆ ಬರ್ತಾರೇನ ಹ್ಞೂನಪ್ಪ ಎಲ್ಲ ಹೊಸ ಹೊಸದಾಗಾತು ನಿಮ್ಮ ಮಾವ ಬಂದಿತ್ತ ನಿಮ್ಮ ಮಾವ ಹೇಳಿ ಮಾಡಿಸಿತಪ್ಪ ಒಂದು ಒಳ್ಳೆ ವರ ಐತಿ ಹಾಗಾಗಿ ಯಾಕೆ ಬಿಟ್ಕೊಡೋದು ನಮ್ಮ ಮಗಳು ಒಂದು ಒಳ್ಳೆ ಮನೆ ಸೇರಿದ್ರೆ ಸಾಕು ಅಂತಂದು ಮತ್ತು ಹ್ಞೂ ಅಂದ್ಯಪ್ಪ ನಿನಗೆ ಹೇಳೋಣ ಅಂದ್ರೆ ಮತ್ತು ಗಾಡಿಗೆ ಹೋಗಿರ್ತಿ ಬಿಡು ನಿನಗೆ ಯಾಕೆ ಹೊಸ ಹೊಸದ ಕರ್ಸೋದು ಅಂದು ಸುಮ್ಮನೆ ಆದ್ನಿ ಚಲೋ ಆಯ್ತಪ್ಪ ಮತ್ತು ಬರ್ತಾರಂತ ಈಗ ನೀವು ಬಂದದ್ದು ಚಲೋ ಆಯ್ತು ನೋಡತ್ತಮ್ಮ ನೀನು ಹೌದೇನು ಬೇವ ಚಲೋ ಆತು ಬಿಡು ಹಂಗಾರ ಗೀತಾ ತಯಾರಿ ಹೇಳಿಲ್ಲ ಯಪ್ಪ ಇಟೋ ತನಕ ಹೋಗಿ ಸೀರೆ ಉಟ್ಕಂತಂದು ಹೇಳಿ ಕೊಟ್ಟು ಬಂದಾನೆ ಬರೀ ದಿನ ಒಂದು ಸಿಗಾಕ್ಯಂತಿದ್ಲ ಚೂಡಿದಾರನ ಅಂತ ನಿಂತಾವು ಹಾಗಾಗಿ ಸೀರೆ ಉಡಿಸಿ ಬಂದಕ್ಕೆ ನೋಡಿ ಈಗ ತಯಾರಾಗಿ ಇನ್ನೇನು ಗಣ್ಣಿ ಕಡೆಯವ್ರು ಬರೋ ದೊಡ್ಡ ನೋಡು ತಯಾರಾಗ ಅನ್ನೋದು ಬೇವ ಗಡಗಡಾಕಿ ಮತ್ತೆ